ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ತೆಂಗಿನ ತುರಿ. ನೋಡಿ, ಬಾಣಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು, ಆನಿಯನ್ ಸ್ವಲ್ಪ ಜಾಸ್ತಿನೇ ಹಾಕಿ, ರುಚಿಯಾಗಿರುತ್ತೆ. ಹಂಗೆ ಸ್ವಲ್ಪ ಕೈ ಆಡಿಸಿ. ನೋಡಿ, ಇಷ್ಟು ಈರುಳ್ಳಿ ಬ್ರೌನ್ ಆಗಬೇಕು. ಅದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿ ಹಂಗೆ ಕೈ ಆಡಿಸಿ. ನೋಡಿ, ಸೊಪ್ಪು ಹಾಕಬೇಕು. ನೋಡಿ, ಸೊಪ್ಪೆಲ್ಲ ಹಾಕಿ ತಿರುಗಿಸ್ಕೊಟ್ಟಿದ್ದೀನಿ. ಅದೆಲ್ಲ ಕೈ ಆಡಿಸಿದ ಮೇಲೆ ನೀವು ಸ್ಲೋ ಮಾಡ್ಕೊಳ್ಳಿ. ಸ್ಲೋ ಮಾಡಿಕೊಂಡು ಮುಚ್ಚಿಡಿ. ನೋಡಿ, ಮುಚ್ಚಿಡ ತೆಗಿತಾ ಇದ್ದೀನಿ. ನೋಡಿ, ಫುಲ್ಲು ನೀರು ಡ್ರೈ ಆಗಿದೆ. ಸ್ವಲ್ಪ ಸಹ ನೀರು ಇರಬಾರ್ದು. ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನುಗ್ಗೆಕಾಯಿ ಸೊಪ್ಪನ್ನ ಹೀಗೆ ತಿರುಗಿಸ್ಕೊಟ್ಟಿದ್ದೀನಿ. ನೋಡಿ, ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ. ಇದನ್ನು ಮಾಡಿ ನೋಡಿ. ರುಚಿಯಾಗಿದೆ ಅಂತಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ.